ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಕಡಲೆ ಬೀಜ ಫ್ರೈ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಉಪ್ಪಿನಿಂದ ಮಾಡಿದಂತ ಕಡಲೆ ಬೀಜ ಚಾಟ್ ಅಂತ ಹೇಳ್ಬೋದು. ಸೊ ಇದನ್ನ ಮಾಡೋದು ಬಹಳ ಸುಲಭ. ಇದು 1 ಟೀ ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಂಡು ಇಟ್ಕೊಳ್ಳೋದು ಪಕ್ಕಕ್ಕೆ. ಹಾಗೆ ಬಿಟ್ರೆ ಉಪ್ಪು ಕರಗುತ್ತೆ. ಇದು ಮಸ್ಟ್ ಅಂಡ್ ಶುಡ್ ಇರಬೇಕು. ಮತ್ತೆ ಒಂದು ಪಾತ್ರೆ ತಗೊಂಡಿದ್ದೀನಿ, ಬಾಣಲಿ. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಪ್ಯಾನು ಬಿಸಿಯಾಗಿರ್ಬೇಕು, ಆಗ ಮಾತ್ರ. ಅದರಲ್ಲಿ ಸ್ವಲ್ಪ ಕಡಲೆ ಬೀಜ, ಹಸಿ ಕಡಲೆ ಬೀಜನೇ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇರಬೇಕು. ಫ್ರೈ ಆಗ್ತಾ ಇದೆ, ಚೆನ್ನಾಗಿ ಕಲಿಸ್ತಾ ಇರಬೇಕು. ಹಾಗೆ ಬಿಟ್ರೆ ಸೀದೋಗುತ್ತೆ. ಆಗ್ತಾ ಇದೆ, ಚೆನ್ನಾಗಿದು ಫ್ರೈ ಆಗ್ತಾ ಇದೆ ನೋಡಿ. ಈ ತರನೇ ಬೇಗ ಬೇಗನೆ ಕಲಿಸ್ಕೊಳ್ತಾ ಇರಬೇಕು. ಇವಾಗ ಇದು ಬಿಸಿ ಆಗಿದೆ, ಬೀಜ ಬಿಸಿ ಆಗಿದೆ, ಮತ್ತೆ ಪಟ ಪಟ ಅಂತ ಸೌಂಡ್ ಬರ್ತಾ ಇದೆ. ಸೊ ಇದನ್ನ ನಾನು ಹೀಗೆ ಕಲಿಸ್ಕೊಳ್ತಾ ಇರ್ತೀನಿ. ಮತ್ತೆ ಕಲಸಿ ಇಟ್ಟಿದ್ದೀನಲ್ಲ ಖಾರದ ಪುಡಿ, ಅದನ್ನು ಇದರ ಜೊತೆಯಲ್ಲಿ ಸೇರಿಸ್ಕೊಳ್ತೀನಿ. ಉಪ್ಪು, ಖಾರದ ಪುಡಿ ಮತ್ತು ನೀರು ಮೂರೂ ಕಲಸಿಟ್ಟಿದ್ದೀನಿ. ಅದನ್ನು ಇದ್ರ ಜೊತೆ ಸೇರಿಸ್ಕೋಬೇಕು ನೋಡಿ. ಸ್ವಲ್ಪ ಚಿಟಪಟ ಅಂತ ಇರಬೇಕು ಕಡಲೆ ಬೀಜ. ಸೊ ಆಗ ಮಾತ್ರ ಆ ಉಪ್ಪುನ ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಮತ್ತು ಸ್ವಲ್ಪ ತ್ಯಾವ ಆಗುತ್ತೆ. ಮತ್ತು ಇದೇ ಥರ ಡ್ರೈ ಆಗಬೇಕು. ಸೊ ಆಗ್ತಾ ಇದೆ. ಒಳ್ಳೆ ಟೇಸ್ಟಿ ಆಗಿರುತ್ತೆ. ಮತ್ತು ಇದು ಸಮ್ಮರ್ ಆಗಿರೋದ್ರಿಂದ ಏನಾದರೂ ತಿನ್ನಬೇಕು ಅನಿಸುತ್ತೆ. ಮತ್ತು ಸಾಯಂಕಾಲ ಹೊತ್ತಿಗೆ ಟೀ ಟೈಮಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡು ತಿನ್ಬೋದು. ಮಕ್ಕಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಖಾರದ ಪುಡಿ, ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಹೀಗೆ ಕಲಿಸ್ಕೊತಾ ಇರಬೇಕು. ಬಿಸಿಯಾಗಿದೆ ಪ್ಯಾನು, ಅದರಿಂದ. ಸೊ ಕಲಿಸ್ತಾ ಇರುವಾಗ ಹುಷಾರಾಗಿ ಜಾರುತ್ತೆ. ಆಯಿತು, ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಇದು ನೀರು ಕಲಸಿರೋ ಖಾರದ ಪುಡಿ ಅಲ್ವಾ. ಸೊ ಅದರಿಂದ ಇದು ಸ್ವಲ್ಪ ನಮಗೆ ಒದ್ದೆ ಕಾಣಿಸುತ್ತೆ. ಸೊ ಅದೆಲ್ಲ ಡ್ರೈ ಆಗಬೇಕು. ಅಷ್ಟಂಕ ಈ ಥರನೇ ಕಲಿಸ್ಕೊಳ್ತಾ ಇರಬೇಕು. ಕಲಿಸ್ತಾ ಇದ್ದೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಟೀ ಟೈಮ್ಗೆ ಅಂತ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಬೇಗ ಮಾಡ್ಕೊಳ್ಳಿ ನೋಡಿ. ಈ ಥರನೇ ಕಲಿಸ್ತಾ ಇರಬೇಕು. ಬಿಟ್ಟರೆ ಖಾರ ಪುಡಿ ಹಾಕಿದ್ದೀವಲ್ಲ, ಸೊ ಅದರಿಂದ ಘಾಟು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಇದನ್ನು ಹೀಗೆ ಕಲಿಸ್ಕೊಳ್ತಾ ಇರಬೇಕು, ಸೀದೋಗಬಾರ್ದು. ಅದರಿಂದ ಆಗ್ತಾ ಇದೆ. ಬೇಗ ಬೇಗನೆ ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಮತ್ತು ನಿಮ್ಮ ಮಕ್ಕಳು, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಎಂಜಾಯ್ ಮಾಡಿ. ಇದೇ ಥರ ಮಾಡ್ಕೊಳ್ಳಿ ನೋಡಿ. ಇದು ಹೀಗೆ ಕಲಿಸ್ತಾ ಇದ್ದರೆ ತುಂಬ ಬೇಗನೆ ಆಗ್ತಾ ಇರುತ್ತೆ. ಸೊ ಕ್ರಿಸ್ಪಿ ಆಗಬೇಕು, ಅಷ್ಟಂಗ ಕಲಿಸ್ಬೇಕು. ಮತ್ತು ಮಾಡಿದ ತಕ್ಷಣವೇ ಬಾಯಿಗೆ ಹಾಕೋಬೇಡಿ, ಬಾಯಿ ಸುಟ್ಟೋಗುತ್ತೆ. ಸೊ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಟು ಮತ್ತೆ ಟೇಸ್ಟ್ ಮಾಡಿ ನೋಡಿ. ಸೊ ಆರದ ಮೇಲೆ ಇದು ಗಟ್ಟಿಯಾಗಿರುತ್ತೆ, ಕ್ರಂಚಿಯಾಗಿರುತ್ತೆ, ತಿನ್ನಲಿಕ್ಕೆ ಅಷ್ಟೇ ಮಸ್ತಾಗಿರುತ್ತೆ. ಎಲ್ಲರೂ ಟ್ರೈ ಮಾಡ್ಕೊಳ್ಳಿ. ಟೀ ಟೈಮ್ಗೆ ಈ ಥರ ಒಂದು ಸ್ನ್ಯಾಕ್ಸು ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ.